ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಗೌರಿಯನ್ನ ಹೆಂಡತಿ ಅಂತ ಹೇಳಿ ವಿವೇಕ್ ಒಪ್ಕೊಂಡೆ ಬಿಟ್ರ. ಜೊತೆಗೆ ತಪ್ಪು ಮಾಡಿರೋ ಚಂಚಲಾಗೆ ಕಪಾಲ ಮೋಕ್ಷ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಗೌರಿಯನ್ನ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿ ಕಾಂತಲಕ್ಷ್ಮಿ ಅವರು ಮನೆಗೆ ಬರ್ತಾರೆ. ಕಾಂತವರು ಮನೆಗೆ ಬರ್ತದಾಗೆ ಅವ್ರಿಗೆ ತುಂಬ ಅಂದರೆ ತುಂಬ ಅವಮಾನ ಆಗುತ್ತೆ. ಅದನ್ನು ನೋಡೋಕ್ಕೆ ಸಾಧ್ಯವಾಗದಂತಹ ಗೌರಿ ನಡೆದಂಥ ಎಲ್ಲ ಒಂದು ಗುಟ್ಟನ್ನು ರಟ್ಟು ಮಾಡೇ ಬಿಡ್ತಾಳೆ. ಎಲ್ಲದರ ಹಿಂದೆ ಇರ್ತಕ್ಕಂಥ ಸೂತ್ರಧಾರಿ ಬೇರೆ ಯಾರು ಅಲ್ಲ, ಅದಕ್ಕೆ ಚಂಚಲ ಅನ್ನೋ ವಿಷಯವನ್ನು ರಿವೀಲ್ ಮಾಡ್ತಾರೆ. ರಿವೀಲ್ ಮಾಡ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬಟ್ ಚಂಚಲ ಮಾತ್ರ ತನ್ನ ಮನೆ ಮರ್ಯಾದೆಯನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದರ ನಡುವೆ ಕಾಂತವರು ನಾನು ಬರ್ತೀನಿ, ಆದರೆ ನನ್ನ ಮಗಳು ಎಂದೂ ಯಾರಿಗೂ ಕೆಡಕನ್ನು ಬಯಸೋಳಲ್ಲ. ಅವಳು ಒಂದು ಒಗಟಿದ್ದಾಗೆ ಅವಳನ್ನು ಪ್ರೀತಿಯಿಂದ ಬಿಡಿಸಿದ್ರೆ ಖಂಡಿತ ಅವಳಿಂದ ಪ್ರೀತಿನೇ ಸಿಗತ್ತೆ. ಜೊತೆಗೆ ಅವಳು ಎಂದು ತನ್ನವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೋತಾಳೆ ಹೊರತು ಅವ್ರಿಗೆ ತೊಂದರೆ ಆಗಲಿ ಅಂತ ಬಯಸೋದಿಲ್ಲ. ತನಗೆ ಎಷ್ಟು ನೋವಾದರೂ ಪರವಾಗಿಲ್ಲ, ತೊಂದರೆ ಆದರೂ ಪರವಾಗಿಲ್ಲ, ತನ್ನವರು ಚೆನ್ನಾಗಿರಬೇಕು ಅಂತಲೇ ಆಕೆ ಬಯಸೋದು. ಜೊತೆಗೆ ನಮಗೇನೇ ಕಷ್ಟ ಬಂದರೂ ಕೂಡ ನಾನಿದ್ದೀನಿ ಅಂತ ಹೇಳಿ ಒಂದು ತಂದೆ ರೀತಿಯಲ್ಲಿ ಬಂದು ನಮ್ಮ ಸಪೋರ್ಟ್ ಆಗಿ ನಿಂತ್ಕೋತಾಳೆ. ಅಂಥ ದೇವತೆ ಅಂತ ಮಗಳು ಅವಳು. ಅಂಥ ಮಗಳನ್ನ ನಿಮ್ಮಿಂದ ಸಾಧ್ಯ ಆದರೆ ಪ್ರೀತಿ ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ನೋವನ್ನಂತೂ ಕೊಡಬೇಡಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಗಳು ಇಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕು, ನಾನು ಇನ್ನೆಂದೂ ಬರುವುದಿಲ್ಲ ಅಂತ ಹೇಳಿ ಅಲ್ಲಿಂದ ತಾನು ತಂದಿರ್ತಕ್ಕಂಥ ಬಟ್ಟೆಯ ಗಂಟನ್ನು ತೆಗೆದುಕೊಂಡು ಹೋಗೋದಕ್ಕೆ ಕಾಂತ ಅವರು ಮುಂದಾಗ್ತಾರೆ. ಆಗ ಇಲ್ಲಿ ಗೌರಿ, ಅಮ್ಮ ಏನಮ್ಮ ನೀನು ಕೊಟ್ಟಿರೋ ಜನ್ಮ ಅಮ್ಮ ಇದು, ನೀನು ಕೊಟ್ಟಿರೋ ಜನ್ಮನ ನೀನು ಕೊಡ್ತಾ ಇರೋ ಈ ಒಂದು ಗಿಫ್ಟನ್ನು ತೊಗೊಳಕ್ಕಾಗಲ್ವಾ? ಖಂಡಿತ ಅಮ್ಮ, ನೀನು ತೊಗೊಂಡು ಬಂದಿದ್ಯಲ್ಲ ಈ ಗಂಟು, ಹೇಗಮ್ಮ ತೊಗೊಂಡು ಹೋಗ್ಬಿಡ್ತೀಯ? ದಯವಿಟ್ಟು ಅದನ್ನು ಕೊಟ್ಟು ಹೋಗಮ್ಮ, ಅದು ನನ್ನ ತವರು ಮನೆ ಗಿಫ್ಟಮ್ಮ, ದಯವಿಟ್ಟು ಕೊಟ್ಟು ಹೋಗು. ಅದು ನನಗೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತ್ಮ ಅಂತಲೇ ಹೇಳ್ಬೋದು. ನನ್ನ ತವರು ಮನೆ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ಉಡುಗೊರೆ, ದಯವಿಟ್ಟು ಕೊಟ್ಟು ಹೋಗು ಅಮ್ಮ ಅಂತ ಗೌರಿ ಕೇಳ್ಕೋತಾರೆ. ನಂತರ ಕಾಂತ ಅವರು ಬಂದು ಆ ಒಂದು ಬಟ್ಟೆ ಗಂಟನ್ನು ಕೊಡ್ತಾರೆ. ನಂತರ ಅಮ್ಮ ಮಗಳು ಅಪ್ಕೊಂಡು ಕಣ್ಣೀರು ಹಾಕ್ತಾರೆ. ಅಮ್ಮ ಇವತ್ತು ನೀನು ಹೋಗ್ತಾ ಇದೆಯಾ, ಖಂಡಿತ ಮತ್ತೆ ಇಲ್ಲಿಗೆ ವಾಪಸ್ ಬರಬೇಡ, ಆದರೆ ನೀನು ಬರುವುದಿನ ಖಂಡಿತ ಬಂದೇ ಬರುತ್ತೆ, ಆ ವಿಶ್ವಾಸ ನನಗಿದೆ ಅಂತ ಹೇಳಿ ಗೌರಿ ತನ್ನ ತಾಯಿಯನ್ನು ಅಲ್ಲಿಂದ ಕಳಿಸ್ಕೊಡ್ತಾಳೆ. ಕಳಿಸ್ಕೊಡೋಕ್ಕೂ ಮುನ್ನ ದಯವಿಟ್ಟು ಅಮ್ಮ ಅಪ್ಪನಿಗಾಗಲಿ ಚಿನ್ನುಗಾಗಲಿ ನಾನು ಇಲ್ಲಿ ಕಷ್ಟಪಡ್ತಿದ್ದೀನಿ ಅಂತ ಹೇಳಬೇಡ. ಚಿನ್ನುಗೆ ತಾಳ್ಮೆ ಇಲ್ಲ, ತುಂಬಾ ಕೋಪ, ಅಪ್ಪ ತುಂಬ ಯೋಚನೆ ಮಾಡ್ತಾರೆ, ಅವ್ರಿಗೆ ಮೊದಲೇ ಹುಷಾರಿಲ್ಲ, ಹಾಗಾಗಿ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಅಂತಾನೆ ನೀನು ಅವ್ರ ಹತ್ರ ಹೇಳಬೇಕು ಅಂದಾಗ ಖಂಡಿತ ಮಗಳೇ ಹಾಗೆ ಹೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ, ನೀನು ನಿಜವಾಗ್ಲೂ ನನ್ನ ಮೇಲೆ ಕೋಪ ಮಾಡ್ಕೋಬೇಕಿತ್ತು, ನನ್ನ ಬದುಕನ್ನು ಈ ರೀತಿ ಮಾಡಿದೆ ಅಂತ, ಆದರೆ ನೀನು ಅದೇನು ಮಾಡ್ಕೊಳ್ದೆ ನನಗೆ ಎಷ್ಟು ಗೌರವದಿಂದ ನಡೆಸ್ಕೋತಾ ಇದೆಯಾ ಅಂತ ಹೇಳಿ ಅಮ್ಮ ಕೇಳ್ತಾರೆ. ಏನಮ್ಮ ಮಾತಾಡ್ತಿದ್ದೆ? ಒಂದು ತಾಯಿ ಎಂದೂ ಕೂಡ ಮಕ್ಕಳಿಗೆ ನೋವು ಕೊಡಬೇಕು ಅಂದ್ಕೊಳ್ಳೋದಿಲ್ಲ, ಅವರ ಖುಷಿ ಕೊಡಬೇಕು ಅಂತಲೇ ಅಂದ್ಕೊಳ್ಳೋದು. ತನ್ನ ಖುಷಿನೆಲ್ಲ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾರೆ. ಅಂತ ತಾಯಿಗೆ ಹೇಗಮ್ಮ ಬೈಲಿ? ಒಂದು ನೋವು ದುಃಖಕ್ಕೆ ಅಪೋಸಿಟ್ ವಿರುದ್ಧ ಪದ ಇದೆ ಅಂದರೆ ಅದು ತಾಯಿನೇ ಅಮ್ಮ, ಮತ್ತಿನ್ನೇನು ಅಂತ ಹೇಳಿ ಗೌರಿ ಹೇಳ್ತಾರೆ. ನಂತರ ಒಂದು ಎಮೋಷ್ನಲ್ ಸೀನ್ ಕೂಡ ನಡೆಯುತ್ತೆ. ನಂತರ ಅಮ್ಮ ಕೂಡ ಅಲ್ಲಿಂದ ಹೊರಡ್ತಾರೆ. ನಂತರ ಎಲ್ಲರೂ ಕೂಡ ತುಂಬ ಸಿಟ್ಟು ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಇಲ್ಲಿ ಚಂಚಲ ಮಾತ್ರ ಈ ಕಾಂತ ನನ್ನ ಮರ್ಯಾದೆಯನ್ನೇ ತೆಗೆದುಬಿಟ್ಲಲ್ಲ, ಕೊನೆಗೂ ನನ್ನ ಗುಟ್ಟು ರಟ್ಟಾಗೋಯ್ತಲ್ಲ, ಏನಪ್ಪ ಮಾಡೋದು, ಏನೋ ಆಗತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಕೂಡ ಯೂಟರ್ನ್ ಆಗಿ ನನಗೆ ಸುತ್ಕೊಂಡು ಹೊಡಿತಲ್ಲ ಅಂತ ಅಂದ್ಕೊಂಡಿದ್ದೆ. ಚಂಚಲ ಅವರು ಒಳಗಡೆ ಬರ್ತಾರೆ. ನಂತರ ಇಲ್ಲಿ ಸರಿತಾ ಅವರು ಚಂಚಲ ಏನು ಮಾಡ್ದೆ ನೀನು, ಸ್ವಲ್ಪ ಇಲ್ಲೇ ನಿಂತ್ಕೋತೀಯಾ ಅಂತ ಹೇಳಿ ಎಲ್ಲರನ್ನ ಕೂಡ ಒಳಗಡೆ ಹೋಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಬಟ್ ವಿವೇಕ್ ಕೂಡ ಹೋಗೋಕ್ಕೆ ಹೋದಾಗ ನೀನು ಹೋಗಬೇಡ ವಿವೇಕ್, ನೀನು ಮದುವೆ ಆಗಿದೆ, ನೀನು ಯಾರು ಎಂಥವ್ರು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ, ನೀನು ಈ ವಿಷಯ ತಿಳ್ಕೊಳ್ಳೇಬೇಕು, ಇಲ್ಲೇ ಇದ್ಕೋ ಅಂತ ಹೇಳಿ ತಿಳಿಸ್ತಾರೆ. ನಂತರ ಏನು ಮಾಡ್ದೆ ಚಂಚಲ, ಈ ಮನೆಗೆ ಮರ್ಯಾದೆ ತೆಗೆಯೋ ಕೆಲಸ ಮಾಡಿಬಿಟ್ಟಿಯಲ್ಲ, ನನ್ನ ಮಗನ ಬದುಕನ್ನು ಹಾಳು ಮಾಡಿಬಿಟ್ಟಿಯಲ್ಲ ನೀನು ಅಂತ ಕೇಳಿದಾಗ, ಅಯ್ಯೋ ಅದಕ್ಕೆ ಏನು ಮಾತಾಡ್ತಿದ್ರ ನೀವು, ನಾನು ಈ ಮನೆಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡಿದ್ದು, ಅದನ್ನು ಬಿಟ್ಟು ನೀವು ಈ ರೀತಿ ಮಾತಾಡ್ತಿದ್ರ, ಜೊತೆಗೆ ಇನ್ನೊಬ್ರು ಮುಂದೆ ನನ್ನನ್ನು ಹೀಗೆ ಬಿಟ್ಕೊಟ್ಟು ಮಾತಾಡ್ಬಿಟ್ರಿ ನೀವು ಅಂದಾಗ, ಹೌದಲ್ವಾ ನಾನು ನಿನ್ನ ಬಿಟ್ಕೊಟ್ಟು ಮಾತಾಡಬಾರ್ದತ್ತು ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾರೆ ಸರಿತವರು. ಇದರಿಂದ ಚಂಚಲಾಗಿ ತುಂಬ ಅಂದರೆ ತುಂಬ ಅವಮಾನ ಆಗುತ್ತೆ. ನನ್ನ ಕಪ್ಪಾಳಕ್ಕೆ ಹೊಡೆದ್ಬಿಟ್ರ ಅಂದಾಗ, ಹೊಡಿದ ಇನ್ನೇನು ಮಾಡಬೇಕಿತ್ತು, ನಿನಗೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಮ್ಮ ಮನೆ ಮರ್ಯಾದೆಯನ್ನೇ ತೆಗೆದುಬಿಟ್ಟಿಯಲ್ಲ ನೀನು, ಇದಾ ನಿನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಂಥ ಜವಾಬ್ದಾರಿಗೆ ನೀನು ಕೊಟ್ಟಂತಹ ಒಂದು ಉಡುಗೊರೆ, ಈ ಮನೆ ಮರ್ಯಾದೆ ಕಾಪಾಡಬೇಕಾದ ನೀನು ಮರ್ಯಾದೆನ ತೆಗೆದುಬಿಟ್ಟಿಯಲ್ಲ, ನಿನಗೆ ವಿಷಯ ಗೊತ್ತಾಯಿತು ಅಂತ ಹೇಳಿದೆ ಅಲ್ವಾ, ಆಗಲೇ ವಿಷಯ ತಿಳಿಸ್ಬಹುದಿತ್ತಲ್ವ, ಅದನ್ನು ಬಿಟ್ಟು ಈ ಮದುವೆ ನಡೆಯೋದಕ್ಕೆ ಬಿಟ್ಟಾಗಲೇ ತಿಳ್ಕೋಬಹುದು ನೀನು ಎಂಥವಳು ಅಂತ. ನೀನು ಎಂಥವಳು ಅಂತ ಗೊತ್ತಿದ್ದು ಕೂಡ ಎಲ್ಲವನ್ನ ಕೂಡ ಕ್ಷಮಿಸಿ ನಿನಗೆ ಈ ಒಂದು
ಕೆಲಸದ ಜವಾಬ್ದಾರಿಯನ್ನು ಕೊಟ್ಟವಲ್ವ, ಅದು ನಾವು ಮಾಡಿರೋ ತಪ್ಪು ಅಂತ ಹೇಳ್ತಿದ್ದಾರೆ. ಈ ಕಡೆ ಅಮ್ಮ ಸುಮ್ಮನಿರಮ್ಮ ಅಂತ ಹೇಳಿ ಸರಿತಾ ಅವ್ರಿಗೆ ತಿಳಿಸ್ತಿದ್ರೆ, ನೀವು ಸುಮ್ಮನಿರಿ ಅಂತ. ಇವಳದು ಮಾಡ್ತಾನೆ ಇದ್ರೆ ಮಾಡ್ತಾನೆ ಹೋಗ್ತಿರ್ತಾಳೆ, ಇವಳಿಗೆ ಎಷ್ಟೇ ಕೊಟ್ಟರು ಕೂಡ ಕ್ಷಮೆ ಸಿಗುವುದಿಲ್ಲ, ಎಲ್ಲೋ ಇದ್ದವಳನ್ನ ಇಲ್ಲೇ ಕರ್ಕೊಂಡು ಬಂದ್ವಲ್ವ, ಅದೇ ನಾವು ಮಾಡಿರೋ ದೊಡ್ಡ ತಪ್ಪು ಅಂತ ಹೇಳಿ ಸರಿತಾ ಅವರು ಹೇಳಿದಾಗ, ಬೇಡಮ್ಮ ಎಲ್ಲ ಮಾತುಗಳು ಈಗ ಬೇಕಾಗಿಲ್ಲ ಅಂತ ಹೇಳ್ತಾರೆ. ನೀವು ಸುಮ್ಮನಿರಿ ಅಂತ. ಗೊತ್ತಾಗೋ ವಿಷಯಗಳು ಗೊತ್ತಾಗಲೇಬೇಕಾಗತ್ತೆ, ಗೊತ್ತಾದಾಗಲೇ ಇವಳು ಕೂಡ ಸುಮ್ಮನಿರೋದು, ಅದನ್ನು ಬಿಟ್ಟು ಎಷ್ಟೆಲ್ಲ ಮೆರೀತಿದ್ದಾಳೆ ನೋಡಿ ಅಂತ ಹೇಳಿ ಸರಿತಾ ಅವರು ಕೆಲವೊಂದು ವಿಷಯಗಳನ್ನ ಹೇಳುವುದಕ್ಕೆ ಮುಂದಾಗ್ತಾರೆ. ಚಂಚಲ ಅವರ ಸಂಬಂಧಪಟ್ಟಂಥ ವಿಷಯಗಳು. ಏನು ಚಂಚಲ, ಈ ಮನೆ ಮಗಳ ನೀನು, ನಿನಗೆ ಗೊತ್ತಿಲ್ವಾ ಈ ಮನೆ ಮಗಳ ನೀನು ಇಲ್ವಾ ಅಂತ? ನೀನು ಮಾವನಿಗೆ ಸ್ವಂತ ಮಗಳ, ನನ್ನ ಗಂಡಂಗೆ ಸ್ವಂತ ತಂಗಿನ, ನಿನಗೆ ಗೊತ್ತಿದೆ ತಾನೆ ಅಂತ ಹೇಳಿದಾಗ, ಏನಮ್ಮ ಮಾತಾಡ್ತಿದ್ರಾ ನೀವು ಅಂತ ವಿವೇಕ್ ಪ್ರಶ್ನೆ ಮಾಡ್ತಿದ್ದಾರೆ. ಹೌದು ವಿವೇಕ್, ನಾನು ಏನೇ ಹೇಳ್ತಿದ್ದೀರೋ ಅದೇ ಸತ್ಯ. ಇವಳು ನಿಮ್ಮ ತಾತನಿಗೆ ಸ್ವಂತ ಮಗಳು ಅಲ್ಲ, ನಿಮ್ಮ ಅಪ್ಪನಿಗೆ ಸ್ವಂತ ತಂಗಿನೂ ಅಲ್ಲ. ಇವಳು ಮ್ಯಾನೇಜರ್ ಮಗಳು, ನಿಮ್ಮ ತಾತನ ಜೊತೆ ಕೆಲಸ ಮಾಡಿದಂತಹ ಒಂದು ಅಕೌಂಟೆಂಟ್ ಮಗಳು ಇವಳು. ಇವ್ರ ತಂದೆ ಸತ್ತಾಗ ನಿಮ್ಮ ತಾತ ಮಾತು ಕೊಟ್ಟಿದ್ರಂತೆ, ಇವಳನ್ನು ನೋಡ್ಕೋತೀನಿ ಜವಾಬ್ದಾರಿಯಿಂದ ಅಂತ ಹೇಳಿ. ಹಾಗಾಗಿ ಮಗಳ ರೀತಿ ಇವಳನ್ನು ನೋಡಿಕೊಂಡ್ರು. ಆದರೆ ಇವಳೇನು ಮಾಡಿದ್ಲು, ನಾನೇ ಮನೆ ಮಹಾರಾಣಿ ಅನ್ನೋರುತ್ತೆ ಮೆರೆದ್ಲು, ನಾವು ಕೂಡ ಏನು ಮೆರೀತಿದ್ದಾಳೆ ಬಿಟ್ಟು ಹಾಕುವ ಅಂತ ಸುಮ್ಮನಿದ್ವಿ. ಆದರೆ ಇವತ್ತು ಈ ಮನೆ ಮರ್ಯಾದೆಗೆ ಕಳಂಕ ಹಚ್ಚು ಕೆಲಸ ಮಾಡಿದಾಳೆ. ಇಂಥವಳನ್ನ ನಾವು ಸುಮ್ಮನೆ ಬಿಡಬೇಕಾ? ಯಾವುದೇ ಕಾರಣಕ್ಕೂ ಇಲ್ಲ. ಇವಳು ಬಂಡವಾಳ ಏನು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಾಗಿತ್ತು. ಅದಕ್ಕೋಸ್ಕರನೇ ನಿನ್ನ ಇಟ್ಕೊಂಡು ಈ ವಿಷಯವನ್ನು ನಿನಗೆ ತಿಳಿಸಿದ್ದು ಅಂತ ಹೇಳಿದೆ. ಇನ್ನು ಮುಂದೆ ಈ ರೀತಿ ಆದರೆ ಖಂಡಿತ ಕ್ಷಮೆ ಸಿಗೋದಿಲ್ಲ ಅಂತ ತಿಳಿಸಿ ಅಲ್ಲಿಂದ ಸರಿತವರು ಸುಮ್ಮನಾಗ್ತಾರೆ. ನಂತರ ಇಲ್ಲಿ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಏನಾಯಿತು ಅದು ಆಯಿತು. ನೋಡು ಚಂಚಲ, ನೀನು ಮಾಡಿದ್ದು ತಪ್ಪೇ ಆಗಿತ್ತು, ನೀನು ನಮ್ಮ ಹತ್ರ ಬಂದು ವಿಷಯ ಹೇಳ್ಬೋದಿತ್ತು, ಆದರೆ ನೀನು ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಅಂತ ಅಮ್ಮ ಚಂಚಲಾಗೆ ತಿಳಿಸ್ತಾರೆ. ನಂತರ ರಿಸೆಪ್ಷನ್ ಇದೆ, ಎಲ್ಲರೂ ಕೂಡ ರೆಡಿ ಆಗಿ ಅಂದಾಗ, ಏನಮ್ಮ ಮಾತಾಡ್ತಿದ್ಯಾ? ರಿಸೆಪ್ಷನ್ನ ದಯವಿಟ್ಟು ಯಾವ ರಿಸೆಪ್ಷನ್ ಕೂಡ ಬೇಕಾಗಿಲ್ಲ, ಮೋಸದಿಂದ ಮದುವೆ ಆಗಿರೋ ಮದುವೆಗೆ ರಿಸೆಪ್ಷನ್ ಯಾಕೆ ಬೇಕಾಗಿದೆ ಅಂತ ಹೇಳಿ ಸರಿತವರು ಅತ್ತೆಯನ್ನ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಮಾವ ಇದನ್ನ ಗೊತ್ತು ಮಾಡಿರೋದು, ಮದುವೆ ಆಗೋಗಿದೆ, ರಿಸೆಪ್ಷನ್ ಕೂಡ ಆಗಲೇಬೇಕಾಗಿದೆ, ಬರೋ ಗೆಸ್ಟ್ಗಳನ್ನ ನಮ್ಮ ಮನೇಲಿ ಫಂಕ್ಷನ್ ನಡೀತಿಲ್ಲ, ಗಲಾಟೆ ಆಗಿದೆ, ಹೊರಡಿ ಅಂತ ಹೇಳೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ ಸರಿತಾ. ಆಮೇಲೆ ನಿಮ್ಮ ಮಾವಂಗೆ ಗೊತ್ತಾದರೆ ಸುಮ್ಮನೆ ಬಿಡುವುದಿಲ್ಲ, ಎಲ್ಲರೂ ಕೂಡ ಹೋಗಿ ರೆಡಿ ಆಗಿ ಅಂತಾರೆ. ಆ ಕಡೆ ಗೌರಿ ಕೂಡ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಒಂದು ತಾಯಿ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟೊಂದು ಅವಮಾನ ಆಗತ್ತಾ? ನಿಜಕ್ಕೂ ನಾನು ಸತ್ಯವಂತೆ, ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದರೂ ಕೂಡ ಸತ್ಯಕ್ಕೆ ನ್ಯಾಯನೇ ಸಿಗ್ಲಿಲ್ವಲ್ಲ, ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ಇರುವುದಿಲ್ಲ, ನ್ಯಾಯ ಸಿಗೋ ತನಕ ನಾನು ಹೋರಾಟ ಮಾಡ್ತೀನಿ ಅನ್ಕೋತಿರ್ತಾರೆ. ಈ ಕಡೆ ಚಂಚಲ ಕೂಡ ಸರಿತಾ ಹಾಗೆ ಗೌರಿ ನಿಮ್ಮಿಬ್ಬರನ್ನ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ, ನನಗೆ ಇವತ್ತು ಅವಮಾನ ಆಗಿದೆ ನಿಮ್ಮಿಬ್ಬರಿಂದ ಅಂತ ಹೇಳಿ ಮತ್ತಷ್ಟು ಸೇಡನ್ನು ಇಟ್ಕೊಂಡಿದ್ದಾರೆ. ಈ ಕಡೆ ಅಜ್ಜಿ ಬರ್ತಾರೆ, ರಿಸೆಪ್ಷನ್ ಇದೆ, ರೆಡಿ ಆಗಮ್ಮ ಅಂದಾಗ, ಏನಿದು ಅಜ್ಜಿ, ನಿಮ್ಮ ಮಗ ಒಪ್ಕೊಂಡೇ ಇಲ್ಲ, ರಿಸೆಪ್ಷನ್ ಹೇಗೆ, ನೀವು ನನ್ನ ಸೊಸೆ ಅಂತ ಪರಿಚಯ ಮಾಡಿಕೊಡ್ತೀರಾ ಅಂದಾಗ, ಹೌದು ಅಮ್ಮ ಪರಿಚಯ ಮಾಡಿಕೊಡ್ತೀವಿ, ನಿಮ್ಮಮ್ಮ ತಪ್ಪು ಮಾಡಿರ್ಬೋದು, ಆದರೆ ಅದರಿಂದಾಗಿ ಒಂದು ಒಳ್ಳೆ ಕೆಲಸ ಆಗಿದೆ, ನಿನ್ನಂಥ ಒಳ್ಳೆ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ಯಾ ಅಂತ ಹೇಳ್ತಾರೆ. ಇಲ್ಲಿ ಗೌರಿ ಅದನ್ನು ಇಸ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ಚಿನ್ನ ಉಡುವೆ ಸೀರೆನ. ಅಷ್ಟರಲ್ಲಿ ಅಲ್ಲಿಗೆ ವಿವೇಕ್ ಬರ್ತಾರೆ. ಅಜ್ಜಿ ನೀವು ಹೋಗಿ ನಾನು ಮಾತಾಡ್ತೀನಿ ಅಂತ ಹೇಳಿ, ತಗೋ ಇದನ್ನು ರಿಸೆಪ್ಷನ್ಗೆ ರೆಡಿ ಆಗು ಅಂತ ಹೇಳ್ತಾರೆ. ನೀವೇ ಹೆಂಡತಿ ಅಂತ ಒಪ್ಕೊಳ್ದೇ ಇದ್ರೆ ನಾನು ತಗೊಳ್ಳಲ್ಲ ಅಂದಾಗ, ಒಪ್ಕೊಂಡಿದ್ದೀನಿ ಅಂತಾನೆ ತಗೋ ಅಂತ ಹೇಳಿ ಅಹಂಕಾರದಿಂದ ಹೇಳಿದಾಗ, ಈ ಅಹಂಕಾರ ನನಗೆಲ್ಲ ಒಗ್ಗೋದಿಲ್ಲ ಅಂತ ಗೌರಿ ಕೂಡ ಹೇಳ್ತಾರೆ. ಅಲ್ಲೂ ಗಲಾಟೆ ಮಾಡ್ಕೋತಾರೆ. ಹಾಗೆ ತಗೋ ಹಾಕೋ ಅಂತ ಹೇಳಿ ಎಸುತ್ತಿದ್ದಾಗೆ ಬಿಸಾಡ್ತಿದ್ದಾಗೆ ವಿವೇಕ್ ಅದು ಹೋಗಿ ಗೌರಿ ಕುತ್ತಿಗೆಗೆ ಕೊರಳಿಗೆ ಬೀಳುತ್ತೆ. ಕೊನೆಗೂ ಕೂಡ ಇಲ್ಲಿ ಗೌರಿಯನ್ನ ಇಷ್ಟ ಇಲ್ಲದೆ ಇದ್ರೂ ಕೂಡ ಹೆಂಡತಿ ಅಂತ ವಿವೇಕ್ ಒಪ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇತ್ತ ಕಡೆ ಗೌರಿ ರಿಸೆಪ್ಷನ್ ನಡೀತಿದೆ ಅಂತ ಗೌರಿ ಅಮ್ಮನ ಮನೆಯಲ್ಲೂ ಕೂಡ ಗೊತ್ತಾಗಿದೆ ತಡ ತನ್ನ ಮಗಳ ಒಂದು ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿ ತನ್ನ ಅಕ್ಕನ ಮನೆಗೆ ಹೋಗಿದ್ದ ಇಬ್ರು ಕೂಡ ಜೋಕರ್ ವೇಷ ಹಾಕೊಂಡು ಗೌರಿ ಮನೆಗೆ ಎಂಟ್ರಿ ಕೊಟ್ಟು ಆ ಒಂದು ರಿಸೆಪ್ಷನ್ ಅಲ್ಲಿ ಭಾಗವಹಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಅಲ್ಲಿ ಅನಿಕೇತ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ? ಈ ಒಂದು ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಕಾಂತ ಅವರು ಆ ಒಂದು ಮನೆ ಮರ್ಯಾದೆಗೆ ಮತ್ತೆ ಚ್ಯುತಿ ತರೋ ಕೆಲಸ ಮಾಡಿಬಿಡ್ತಾರೆ. ಜೊತೆಗೆ ಅಲ್ಲಿಗೆ ಮೋನಿಕಾ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ? ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.